ನಮಸ್ತೆ. ನಿಮ್ಮ ಹೆಸರು? ಯಾಮಿನಿ. ಓಕೆ. ಸರಾಕೆರೆಗೆ ಬರ್ತಾ ಇದ್ದೀರಾ ಥೆರಪಿಗೆ? ಎಷ್ಟು ದಿನ ಒಂದು ಥೆರಪಿ ಮಾಡಿದ್ರಿ ಸರಾಕೆರೆಯಲ್ಲಿ? 1.5 month. 1.5. ನಿಮ್ಗೆ ಏನು ಪ್ರಾಬ್ಲಮ್ಸ್ ಇದೆ? ನನಗೆ ಮೋಷನ್ ಪ್ರಾಬ್ಲಮ್ ಇತ್ತು. ವಾರಕ್ಕೆ ಬರೀ 3 days ಅಷ್ಟು ಹೋಗ್ತಿದ್ದೆ. ಇವಾಗ ಡೈಲಿ ಹೋಗ್ತೀರಾ? ಸರಾಕೆರೆ ಥೆರಪಿ ಮಾಡಿದ್ಮೇಲೆ ಏನೇನು ಥೆರಪಿಯಲ್ಲಿ ನಿಮಗೆ ಮೋಷನ್ ನೀಟಾಗಿ ಆಗ್ತಾ ಇರೋದು? ಜೇಡ್ ವಾಟರ್. ಜೇಡ್ ಎಲ್ ಆಲ್ಕಲೈನ್ ವಾಟರ್, ಆಮೇಲೆ ಜೇ ಸ್ಟೋನ್ ಮ್ಯಾಟ್. ಓಕೆ. ಈಗ ಡೈಲಿ ಮೋಷನ್ ಕ್ಲಿಯರ್ ಆಗಿ ಆಗ್ತಾ ಇದೆಯಾ? ಆಮೇಲೆ ನನಗೆ ನೆಕ್ ಪೇನ್ ಇತ್ತು. ಆಮೇಲೆ ಅಷ್ಟೇ. ಬೇರೆ ಏನೆಲ್ಲ ಚೇಂಜಸ್ ಆಯಿತು? ನೆಕ್ ಪೇನ್ ಕಡಿಮೆ ಆಗಿದೆ. ಆಮೇಲೆ ಮೋಷನ್ಗೆ ಹೋಗ್ತಿದ್ದು ಜಾಸ್ತಿ ಸತಿ ಮೋಷನ್ಗೆ ಹೋಗ್ತೀನಿ. ದಿನಕ್ಕೆ 3 ಇಲ್ಲ 2 times ಹೋಗ್ತೀನಿ. ಹೊಟ್ಟೆಲ್ಲ ಕ್ಲೀನ್ ಆಗ್ತಾ ಇದೆ. ಖುಷಿ ಆಗ್ತಿದ್ಯಾ? ಖುಷಿ ಆಗ್ತದೆ. ಓಕೆ. ಈಗ ಮನೆಯಲ್ಲಿ ಎಷ್ಟೊತ್ತಿ ಥೆರಪಿ ಮಾಡ್ತೀರಾ? ಮನೇಲಿ 2 times. 2 times ಥೆರಪಿ ಮಾಡ್ತಾ ಇದ್ದೀರಾ? 2 times ಥೆರಪಿ ಮಾಡಿ ನೀವು ಸ್ಕೂಲ್ಗೆ ಹೋಗ್ತೀರಾ? ಬೆಳಗ್ಗೆ ಒಂದ್ಸತಿ, ಬೆಳಗ್ಗೆ ಎಲ್ಲ ಮಧ್ಯಾಹ್ನ ಸ್ಕೂಲಿಂದ ಬಂದಮೇಲೆ ಒಂದ್ಸತಿ ಮಾಡ್ತೀನಿ. ಆಮೇಲೆ ರಾತ್ರಿ ಮಲಗೋಕ್ಕಿಂತ ಮುಂಚೆ ಒಂದು ಅರ್ಧ ಗಂಟೆ ಮುಂಚೆ ಮಾಡ್ತೀರಾ? ಈಗ ಸರಾಕೆರೆ ಥೆರಪಿ ತಗೋಬೇಕಾದ್ರೆ ನಿಮ್ಗೆ ಇಷ್ಟ ಆಗ್ತಿದ್ಯಾ? ಇಷ್ಟ ಆಗ್ತಿದೆ. ಓಕೆ. ಅಪ್ಪ ಅಮ್ಮನಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಮ್ಮನಿಗೆ ಎಲ್ಲರೂ ಬನ್ನಿ, ಅಲ್ಲಿರೋ ಜೇಡ್ ವಾಟರ್ನ ಕುಡೀರಿ, ನಿಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಎಷ್ಟು % ಚೇಂಜಸ್ ಇದೆ ಅಂತೀರಾ? 100ಕ್ಕೆ 50%. 50% ಚೇಂಜಸ್ ಇದೆಯಾ? ಓಕೆ, ಗುಡ್. ಥ್ಯಾಂಕ್ ಯು.